ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಶಾಸಕರ ಮನೆ ಕಚೇರಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಹ್ಯಾರಿಸ್ ನಿವಾಸದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಪರಿಶೀಲನೆ ಅಂತ್ಯವಾಗಿದೆ. ಬಿಟ್ಕಾಯಿನ್ ಹಗರಣದ ನಂಟಿನ ಬಗ್ಗೆ ಇಡಿಯಿಂದ ದಾಖಲೆಗಳ ಶೋಧ ನಡೆಯುತ್ತಿದೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಸತತ 21 ಗಂಟೆಗಳ ಕಾಲ ನಿರಂತರವಾಗಿ ಪರಿಶೀಲನೆಯನ್ನ ಮಾಡಿದ್ರು. ಪರಿಶೀಲನೆಯ ವೇಳೆ ಹಲವು ಮಹತ್ವದ ಡಿಜಿಟಲ್ ದಾಖಲೆಯನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಪರಿಶೀಲನೆಯನ್ನು ಅಂತ್ಯಗೊಳಿಸಿ ತೆರಳಿದ್ದಾರೆ ಇಡಿ ಅಧಿಕಾರಿಗಳ ತಂಡ. ಹ್ಯಾರಿಸ್ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳ ದಾಳಿ ಮುಕ್ತಾಯವಾಗಿದೆ. ಹ್ಯಾರಿಸ್ಗೆ ಇಡಿ ಶಾಕ್ ಕೊಟ್ಟಿರೋದು ಯಾಕಂತ ಕೇಳಿದ್ರೆ, ನಲಪಾಡ್ ಹ್ಯಾರಿಸ್ಗೆ ಈತ ಶ್ರೀಕಿ ಅನ್ನೋರ ಜೊತೆಗೆ ಸಂಪರ್ಕದಲ್ಲಿದ್ರು ಅನ್ನೋ ಕಾರಣಕ್ಕೋಸ್ಕರ ನಲಪಾಡ್ ಹ್ಯಾರಿಸ್ ಅವರ ವ್ಯವಹಾರ ಮತ್ತು ಮತ್ತೊಂದು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಶ್ರೀಕಿ ಯಾರು ಅಂತ ಕೇಳಿದ್ರೆ, ಬಿಟ್ಕಾಯಿನ್ ಹಗರಣ ಆಯ್ತಲ್ಲ, ಆ ಬಿಟ್ಕಾಯಿನ್ ತಂದೆಯ ಕಿಂಗ್ ಪಿನ್, ಆತನ ಜೊತೆಗೆ ನಲಪಾಡ್ ಹ್ಯಾರಿಸ್ ಸಂಪರ್ಕದಲ್ಲಿದ್ರು ಅನ್ನುವಂತ ವಿಚಾರ. ಹೀಗಾಗಿ ಮಾಹಿತಿಯನ್ನ ಕಲೆ ಹಾಕ್ತಾನೆ ಇತ್ತು ಇಡಿ ಅಧಿಕಾರಿಗಳ ತಂಡ. ಸಡನ್ ಅಂತ ಹೇಳಿ ನಿನ್ನೆ ದಾಳಿಯನ್ನ ಮಾಡಿದ್ದಾರೆ. ದಾಳಿ ಮಾಡಿ ನಿರಂತರ ಅವರ ಮನೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅವರ ಕಚೇರಿಯಲ್ಲೂ ಕೂಡ ಪರಿಶೀಲನೆ ಮಾಡಿದಂತ ಇಡಿ ಅಧಿಕಾರಿಗಳು ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ತಮ್ಮ ಪರಿಶೀಲನೆಯನ್ನ ಮುಗಿಸಿದ್ದಾರೆ. ಹ್ಯಾರಿಸ್ ಕುಟುಂಬಕ್ಕೆ ಬಿಟ್ಕಾಯಿನ್ ಬಿಸಿ ತಟ್ಟಿದ್ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ದಾಳಿಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವೀಗ ನಿಮ್ಮ ಮುಂದೆ ಹೇಳ್ತೀವಿ ನೋಡಿ. 3-4 ವರ್ಷಗಳ ಹಿಂದೆ ದಾಖಲಾಗಿದ್ದ ಇಸಿಐಆರ್ ಬಿಟ್ಕಾಯಿನ್ ಕೇಸ್ ಸಂಪೂರ್ಣ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ರು. ಯಾವುದೇ ಸಮಯದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಿರ್ಧಾರ ಮಾಡಿ ದಾಳಿ ಮಾಡೋದಲ್ಲ. ಅವರು ಅದಕ್ಕೆ ಪೂರಕವಾದಂತ ಸಾಕ್ಷಿಗಳನ್ನ ಕಲೆ ಹಾಕಿರ್ತಾರೆ. ಯಾವಾಗ ಇಡಿಗೆ ದೂರು ಬರುತ್ತೋ ಇಡಿ ಅಧಿಕಾರಿಗಳು ಸಂಕ್ಷಿಪ್ತವಾಗಿ ಆ ದೂರಿನ ಅನುಸಾರ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ. ಫೈನಲಿ ಎಸ್, ಇದು ಜೆನ್ಯೂನ್ ಕೇಸು ಅಂತೇಳಿ ಅನಿಸಿದಾಗ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಕ್ರಿಪ್ಟೋ ಕರೆನ್ಸಿಗೆ ವರ್ಗಾವಣೆ ಮಾಡಿದ್ದ ಶ್ರೀಕಿ ಕ್ರಿಪ್ಟೋ ಕರೆನ್ಸಿ ಮಾರಾಟ ಮಾಡಿ ಹಣ ವರ್ಗಾವಣೆ ಮಾಡಿದ್ರು ಅನ್ನುವಂತ ಆರೋಪ. ಹಣ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ನೋಡಿ, ಇದರಲ್ಲಿ ನಲಪಾಡ್ ಅವರ ಹೆಸರು ಕೂಡ ತಳುಕಾಕಿಕೊಳ್ಳುತ್ತೆ. ಶ್ರೀಕಿ ಏನು ಬಿಟ್ಕಾಯಿನ್ ಹಗರಣ ಏನು ಮಾಡ್ತಾ ಇದ್ನಲ್ಲ, ಆತ ಕಿಂಗ್ ಪಿನ್ ಆಗಿದ್ನಲ್ಲ ಹ್ಯಾಕರ್ ಶ್ರೀಕಿ, ಆತನ ಜೊತೆಗೆ ನಲಪಾಡ್ ಸಂಪರ್ಕದಲ್ಲಿದ್ರು ಅನ್ನುವಂತ ವಿಚಾರ. ನಲಪಾಡ ಸಂಪರ್ಕದಲ್ಲಿದ್ರು, ಈ ಕಾರಣದಿಂದ ನಲಪಾಡ್ ವ್ಯವಹಾರ ಮತ್ತೊಂದು ಇದೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ನಿರಂತರ ನಲಪಾಡ್ ಮನೆ ಮತ್ತು ಕಚೇರಿಯಲ್ಲಿ ಪರಿಶೀಲನೆಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳ ತಂಡ. 3 ಗಂಟೆಗೆ ಪರಿಶೀಲನೆ ಮುಗಿದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹ್ಯಾಕರ್ ಶ್ರೀಕಿ ಮತ್ತು ನಲಪಾಡ್ ಪರಿಚಯವೇ ಇಂಟ್ರೆಸ್ಟಿಂಗ್. ಶ್ರೀಕಿ ಮತ್ತು ನಲಪಾಡ್ ಸಹೋದರ ಉಮರ್ ಸ್ನೇಹಿತರು. ಶ್ರೀಕಿ ನಲಪಾಡ್ ಸಹೋದರ ಉಮರ್ನ ಸ್ನೇಹಿತರು. ವೆಬ್ಸೈಟ್ ಹ್ಯಾಕ್ ಮಾಡೋದು, ವ್ಯಾಲೆಟ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದ ಈ ಶ್ರೀಕಿ. ಈ ವೇಳೆ ನಲಪಾಡ್ ಪರಿಚಯವಾಗಿ ಇಬ್ಬರ ನಡುವೆ ನಂಟು ಬೆಳೆಯುತ್ತೆ. ಉಮರ್ ಮತ್ತು ಅಕೀಬ್ ಖಾನ್ ಕೂಡ ಸ್ನೇಹಿತರು. ಉಮರ್ ಸ್ನೇಹಿತ ಶ್ರೀಕಿ ಕೂಡ ಅಕೀಬ್ ಖಾನ್ಗೆ ಪರಿಚಯ ಇತ್ತು. ಬಿಟ್ಕಾಯಿನ್ ಕೇಸ್ನಲ್ಲೂ ಕೂಡ ನಂಟು ಇರುವ ಶಂಕೆ ವ್ಯಕ್ತವಾಗಿದೆ. ಕ್ರಿಪ್ಟೋ ಕರೆನ್ಸಿ ಹಣಕಾಸು ಸಂಬಂಧ ಇಡಿ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ. ಈ ವೇಳೆ ಅಕೀಬ್ ಖಾನ್ ನಂಟು ಕೂಡ ಬಯಲಾಗಿದೆ. ಈ ಸಲುವಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪರಸ್ಪರ ಸಂಪರ್ಕ ಕಲ್ಪಿಸು ಇದ್ದವರ ಮೇಲೆ ದಾಳಿಯನ್ನ ನಡೆಸಿ ಈಗ ಶೋಧವನ್ನ ಮಾಡಿದ್ದಾರೆ. ನೋಡಿ, ಇಷ್ಟೇ ವಿಚಾರ. ಶ್ರೀಕಿ ಅನ್ನೋನು ಈತ ಹ್ಯಾಕರ್. ಶ್ರೀಕಿಗೆ ನಲಪಾಡ್ ಸಹೋದರ ಸಂಪರ್ಕದಲ್ಲಿದ್ದ. ಶ್ರೀಕಿ ಯಾವಾಗ ಹ್ಯಾಕ್ ಮಾಡ್ತಾ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡ್ತಾನೆ, ಆತ ವ್ಯಾಲೆಟ್ಗಳನ್ನ ಹ್ಯಾಕ್ ಮಾಡ್ತಾನೆ, ಇದೆಲ್ಲ ಯಾವಾಗ ಉಮರ್ ಹ್ಯಾರಿಸ್ಗೆ ತಿಳಿಸಿದ್ರು, ನಲಪಾಡ್ಗೆ ತಿಳಿಸಿದ್ರು, ನಲಪಾಡ್ ಇವ್ರ ಸಂಪರ್ಕದಲ್ಲಿದ್ರು. ಬಿಟ್ಕಾಯಿನ್ ಹಗರಣ ಇತ್ತಲ್ಲ, ಇದರಲ್ಲಿ ಇವರ ಪಾತ್ರ ಇದೆ ಅನ್ನೋದು ಅನುಮಾನ. ಈ ನಿಟ್ಟಿನಲ್ಲಿ ದಾಳಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಅಭಿಷೇಕ್, ಶ್ರೀಕಿಗೂ ಮತ್ತು ನಲಪಾಡ್ಗೂ ಇರುವಂತ ಸಂಪರ್ಕ ಏನು? ಬಿಟ್ಕಾಯಿನ್ ಹಗರಣದಲ್ಲಿ ನಲಪಾಡ್ ಅವರ ಪಾತ್ರ ಏನಾದ್ರೂ ಇದೆಯಾ? ಈ ಜಾಲ ಹೇಗಿದೆ? ಏನ್ ಮಾಹಿತಿ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು? ಅಭಿಷೇಕ್, ಓವರ್ ಟು ಯು. ಎಸ್, ಈಗಾಗಲೇ ಏನು ನಳಪಾಡ್ ಮತ್ತೆ ಶ್ರೀಕಿ ಏನಿದ್ದಾರೆ ಅವರಿಬ್ಬರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಿಟ್ಕಾಯಿನ್ ವ್ಯವಹಾರಕ್ಕಾಗಿ ಇಬ್ಬರು ಕೂಡ ಒಂದು ವ್ಯವಹಾರವನ್ನ ಮಾಡ್ತಾ ಇರ್ತಾರೆ ಮತ್ತು
ಹ್ಯಾಕ್ ಮಾಡುವಂತಹ ಮುಖಾಂತರ ಅಂದ್ರೆ ಬೇರೆಯವರ ವ್ಯಾಲೆಟ್ ಗಳನ್ನ ಹ್ಯಾಕ್ ಮಾಡಿ ತಮ್ಮ ಒಂದು ವ್ಯಾಲೆಟ್ ಗಳಿಗೆ ಹಾಕುವಂತಹ ಒಂದು ಕೆಲಸಗಳನ್ನ ಅಂದಿನ ದಿನಗಳಲ್ಲಿ ಶ್ರೀಕಿ ಮಾಡ್ತಿದ್ದ. ಈ ಬಿಟ್ ಕಾಯಿನ್ ಡಿಜಿಟಲ್ ಮನಿ ಅಂತ ಏನ್ ಹೇಳಲಾಗುತ್ತೆ ಅದು ಸಾಕಷ್ಟು ಅಂದ್ರೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತದ್ದು. ಹೀಗಾಗಿ ಇದರಿಂದ ಸಾಕಷ್ಟು ಒಂದು ಲಾಭವನ್ನ ಮಾಡಬಹುದು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಅಂದಿನ ದಿನಗಳಲ್ಲಿ ಅಂದ್ರೆ ಒಂದು 7-8 ವರ್ಷದ ಹಿಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಫಾರ್ವರ್ಡ್ ಆಗಿದ್ರು ಆಗ್ಲೇನೆ ಅಂದಿನ ದಿನಗಳಲ್ಲಿ. ಯಾಕಂದ್ರೆ ಬಿಟ್ ಕಾಯಿನ್ ವಿಚಾರಗಳು ಅವತ್ತಿನ ಮಟ್ಟಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿರಲಿಲ್ಲ. ಇದು ಯಾವುದೋ ಬೇರೆ ಇರಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ. ಆದ್ರೆ ಅದು ಅದರ ಮೌಲ್ಯ ಹೆಚ್ಚಾಗುತ್ತಾ ಹೋದಂತೆ ಅಂದ್ರೆ ಕೋಟಿಗಟ್ಟಲೆ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಿಂದ ಲಾಭ ಪಡಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವ್ಯವಹಾರಗಳನ್ನು ಮಾಡ್ತಾ ಇದ್ರು. ಯಾವಾಗ 4.5 ಕೋಟಿವರೆಗೂ ಅಕ್ರಮ ನಡೆದಿದೆ ಅಂದ್ರೆ ಬಿಟ್ ಕಾಯಿನ್ ಗಳನ್ನ ಕದ್ದಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಯಾವಾಗ ಗೊತ್ತಾಯ್ತು, ನಂತರ ಇದನ್ನ ಸಿಐಡಿಗೆ ಹೋಗುತ್ತೆ. ಅದಕ್ಕಿಂತ ಮುಂಚೆ ಸಿಸಿಬಿ ಅವರು ಹ್ಯಾಂಡಲ್ ಮಾಡ್ತಾರೆ, ಸಿಐಡಿಗೆ ಹೋಗುತ್ತೆ. ನಂತರ ಆಟೋಮೆಟಿಕ್ ಆಗಿ ಪಿಎಂಎಲ್ಎ ಆಕ್ಟ್ ನಡಿ ಇಡಿ ಅಧಿಕಾರಿಗಳು ಇಸಿಐಆರ್ ಮಾಡುವಂತಹ ಮುಖಾಂತರ ಇದಕ್ಕೆ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಈಗ ಅದರ ಮುಂದುವರಿದ ಭಾಗ ಅಂತ ಹೇಳಿ ಈಗಾಗಲೇ ಅದರ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಂತಹ ಇಡಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಟೋಟಲ್ 17 ಕಡೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಇಂದು ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ದಾಳಿಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಅವರಿಂದ ಪ್ರಶ್ನೆಗಳನ್ನು ಕೇಳುವಂತದ್ದು, ಒಂದಷ್ಟು ಸ್ಪಷ್ಟನೆಗಳನ್ನ ತೆಗೆದುಕೊಳ್ಳುವಂತದ್ದು, ಡಿಜಿಟಲ್ ಎವಿಡೆನ್ಸ್ ಗಳಾಗಿರಬಹುದು, ಮತ್ತೆ ಬ್ಯಾಂಕ್ ಅಕೌಂಟ್ಗಳಿಗೆ ಎಷ್ಟೆಷ್ಟು ಟ್ರಾನ್ಸ್ಫರ್ ಆಗಿದೆ, ಮತ್ತೆ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಬಾಂಬೆ ಅಕೌಂಟ್ಗಳಿಗೆ ಇಂತಿಷ್ಟು ಕಮಿಷನ್ ರೂಪದಲ್ಲಿ ಅದು ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಸಾಕಷ್ಟು ಒಂದು ಆರೋಪಗಳು ಕೂಡ ಕೇಳಿ ಬಂದಿರುವಂತಹ ಒಂದು ಕಾರಣದಿಂದಾಗಿ ಅವರ ಮನೆ ಮೇಲೆ ಒಂದು ದಾಳಿಯನ್ನು ನಡೆಸಿರುವಂತದ್ದು. ಹೀಗಾಗಿ ಸದ್ಯ 21 ಗಂಟೆಗಳ ಕಾಲ ನಿರಂತರವಾಗಿ ಒಂದು ಪರಿಶೀಲನೆ ನಡೆಸಿ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ಅವರಿಗೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ನಳಪಾಡ್ ಅವರಿಗೆ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಶ್ರೀಕಿ ನಳಪಾಡ್ ಅಥವಾ ಮತ್ತು ಅವರ ಸಹೋದರ ಏನಿದ್ದಾರೆ ಅವರಿಗೆ ನೋಟಿಸ್ ಅನ್ನು ನೀಡಿ ಒಂದು ವಿಚಾರಣೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಅಕಸ್ಮಾತ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅಂದ್ರೆ ಎನ್ಕ್ವೈರಿಗೆ ಬೇಕು ಅಂತ ಹೇಳಿದ್ರೆ ಅವರಿಗೆ ನೋಟಿಸ್ ಅನ್ನು ನೀಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಸಾಕಷ್ಟು ಅಂದ್ರೆ ಡಿಜಿಟಲ್ ಮನಿ ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನು ಯಾವ ರೀತಿ ನಗದೀಕರಣ ಮಾಡಬಹುದು, ಅದೆಲ್ಲದರ ಮಾಹಿತಿಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಇಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ದೇಶದ ಆರ್ಥಿಕ ಭದ್ರತೆಗೆ ಧಕ್ಕೆ ತರುವಂತಹ ಒಂದು ಕೆಲಸಗಳಾಗಿರುವಂತಹ ಒಂದು ಕಾರಣದಿಂದಾಗಿ ಅದರ ಎನ್ಕ್ವೈರಿಯನ್ನ ಈಗ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇದಕ್ಕೆ ಬೇಕಾದಂತಹ ಯಾರ್ಯಾರ ಅಕೌಂಟ್ಗಳ ಮುಖಾಂತರ ಇದೊಂದು ಡಿಜಿಟಲ್ ಮನಿಗೆ ಅಂತ ನಗದು ಟ್ರಾನ್ಸ್ಫರ್ ಆಗಿದೆ ಅವರ ಅಕೌಂಟ್ಗಳನ್ನ ಹೋಲ್ಡರ್ಸ್ ಗಳಿಂದರೆ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಅಕೀಬ್ ಆಗಿರಬಹುದು, ರೆಹಮಾನ್ ಅವರ ಪುತ್ರ ಆಗಿರಬಹುದು, ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಹೀಗಾಗಿ ಸದ್ಯ ಇಷ್ಟು ಅಂದ್ರೆ ಈ ಒಂದು ಟ್ರಾನ್ಸ್ಫರ್ಗಳು ಅಂದ್ರೆ ಅಕೌಂಟ್ಗಳಿಂದ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಯಾವ ಸ್ಥಳದಲ್ಲಿ ನಡೆದಿದೆ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ದಾಳಿಯನ್ನು ನಡೆಸಿರುವಂತದ್ದು. ಹೀಗಾಗಿ ಸದ್ಯ 17 ಕಡೆ ಈ ದಾಳಿಯ ಸಂದರ್ಭದಲ್ಲಿ ಹಲವು ಕ್ವಶನಿಂಗ್ಗಳು ಕೂಡ ಆಗಿದೆ. ಪ್ರಮುಖವಾಗಿ ನಳಪಾಡ್, ಅಶೋಕ್ ನಗರದಲ್ಲಿರುವಂತಹ ನಳಪಾಡ್ ಅವರ ಮನೆಯಲ್ಲಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಇದು ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಗೊತ್ತಾಗಿದೆ. ನಳಪಾಡ್ ಮತ್ತೆ ಶ್ರೀಕಿ ಅನ್ನುವರು ಇಬ್ಬರು ಕೂಡ ಈ ಒಂದು ಪಾರ್ಟ್ ಆಫ್ ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂತು ಮತ್ತು ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು ಕೂಡ ಇಡಿ ಅಧಿಕಾರಿಗಳ ಬಳಿ ಇದೆ. ಆದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಯಾರು ಟ್ರಾನ್ಸ್ಫರ್ ಆಗ್ತಾ ಇತ್ತು ಮತ್ತೆ ಈ ಹಣ ಎಲ್ಲಿಗೆ ಹೋಗ್ತಾ ಇತ್ತು, ಬಾಂಬೆಯಲ್ಲಿರುವಂತಹ ಒಂದು ಅಕೌಂಟ್ಗಳು ಯಾರು, ಅಕೌಂಟ್ ಹೋಲ್ಡರ್ಗಳು ಯಾರು, ಅವರಿಗೂ ಇವರಿಗೆ ಇರುವಂತಹ ಒಂದು ಸಂಪರ್ಕವೇನು, ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಇಡಿ ಅಧಿಕಾರಿಗಳು ಮಾಡಲಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.